ಪಿಕಪ್ ಆಗಲಿ ಮಸ್ತಾಗಿ ಕೊಡ್ತಿದೆ ಗಾಡಿ. ಏನು ಪವರ್ ಇದು, ಕ್ರೇಜಿ. ಒನ್ 23.5 ಹಾರ್ಸ್ ಪವರ್ ಇದೆ ಗಾಡೀಲಿ. ಆ್ಯಂಡ್ 98.8 9 ಕರೆಕ್ಟ್ ಗೊತ್ತಿಲ್ಲ, ಕೆಳಗಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. 98.9 NM ಟಾರ್ಕ್ ಇದೆ, ಮ್ಯಾಕ್ಸ್ ಟಾರ್ಕು. ಸೊ ಅದಕ್ಕೆ ಆ ಇನಿಷಿಯಲ್ ಪುಲ್ ಆಗಲಿ ಓವರಾಲ್ ಆ ಪಿಕಪ್ ಆಗಲಿ ಮಸ್ತಾಗಿ ಕೊಡ್ತಿದೆ ಗಾಡಿ. GoPro ಬಿತ್ತು ಕಣೋ, GoPro ಬಿದ್ದಾಯಿತು, ಹಿಂದಿತ್ತು. ಹೆಂಗೆ ಸೈಟ್ ಆಯ್ತು ಹೇಳಿ ಇವಾಗ? ಯಾಕೆ ಇಷ್ಟು ಈಸಿಯಾಗಿ ಬರ್ತಾಯಿತ್ತು ಆಚೆ ಇದು? 3 ಹ್ಞೂ ಇಲ್ಲೇ ಬಿತ್ತು ಹೊಟ್ಟೆ ಮೇಲೆ. ಇದು ಯಾಕೋ ಇದು ಬಿದ್ದೋಗ್ತಾಯಿತ್ತು. ಮುರಿದೋಯ್ತು ಕಣೋ ಇಲ್ಲಿ. ಹೆಂಗೆ ಹೇಳು, ಹೊಟ್ಟೆ ಮೇಲೆ ಬಿದ್ದಿದ್ದಕ್ಕೆ ಬಚಾವ್ ಹೇಳ್ಬೇಕಂದ್ರೆ. ಸೊ ನೋಡಿದ್ರಲ್ಲ, ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಕ್ಯಾಮ್ರಾ ಹೊಡೆದೋಗ್ತಿತ್ತು. ಸೊ ಆ್ಯಕ್ಚುಲಿ ಗಾಡ್ಸ್ ಗ್ರೇಸ್ ಏನೂ ಆಗಿಲ್ಲ, ಬಚಾವಾಗಿದೆ ಕ್ಯಾಮ್ರಾ. ಯಾಕಂದರೆ ನೀವು ನೆಕ್ಸ್ಟ್ ಟೈಮಿಂದ ಮೋಟೋ ವ್ಲಾಗಿಂಗ್ ಮಾಡೋವಾಗ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕ್ಲ್ಯಾಂಪ್ಗಳು ಆಮೇಲೆ ಮೌಂಟ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ, ಸೊ ನೀವು ನೋಡೋದಲ್ಲ ಕ್ಯಾಮ್ರಾಗೆ ಬಿತ್ತು, ನನ್ನ ಹೊಟ್ಟೆ ಮೇಲೆ ಬಿದ್ದಿದ್ದು ಬಚಾವಾಯ್ತು. ಆ್ಯಕ್ಚುಲಿ ಅಕಸ್ಮಾತ್ ಅದೇನಾದರೂ ಕೆಳಗೆ ಬಿದ್ದು ಪಕ್ಕಾ ಪೀಸ್ ಆಗ್ತಿತ್ತು ಅನಿಸುತ್ತೆ. ಲೆನ್ಸ್ ಅಂತೂ ಹೊಡೆದೋಗ್ತಿತ್ತು. ಟೆಂಪರ್ಡ್ ಗ್ಲಾಸ್ ಇತ್ತು, ಬಟ್ ಅಂದರೂ ಏನೋ ಒಂದು ಮೈನರ್ ಡ್ಯಾಮೇಜ್ ಅಂತೂ ಆಗೇ ಆಗ್ತಿತ್ತು. ಸುಮ್ಮನೆ ಯಾಕೆ ರಿಸ್ಕು. ಸೊ ನೆಕ್ಸ್ಟ್ ಟೈಮಿಂದ ನೀವು ಮೋಟೋ ವ್ಲಾಗ್ ಮಾಡೋಕ್ಕೆ ಶುರು ಮಾಡೋ ಮುಂಚೆ ಎಲ್ಲ ಮೌಂಟ್ಗಳು ಕ್ಲ್ಯಾಂಪ್ಗಳು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಸುಮ್ಮನೆ ನಂತರ ಇರ್ರೆಸ್ಪಾನ್ಸಿಬಲಾಗಿ ಇದು ಮಾಡೋಕೆ ಹೋಗ್ಬೇಡಿ. ಸೊ ನಾನು ಇನ್ಮೇಲಿಂದ ಹುಷಾರಾಗಿ ನೋಡ್ಕೋತೀನಿ, ಯಾಕಂದರೆ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಲಿಟ್ರಲಿ ಬೈಕ್ ಬಂದಿತ್ತು. ಸೊ ಅದಕ್ಕೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮಿಂದ ಎಕ್ಸ್ಟ್ರಾ ಇಟ್ಕೊಂಡಿರಿ ಜೊತೆ. ಈ ಥರ ಕಟ್ಟೋ ಚಾನ್ಸಸ್ ಇದ್ರೂ ತೆಗೆದು ಬೇರೆ ಹಾಕ್ಕೊಂಡು ಯೂಸ್ ಮಾಡಿ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಸೊ ಇನ್ನೂ ಕ್ರೇಜಿ ಕಂಟೆಂಟ್ಸ್ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ಬಿಡಿ. ಸೊ ಸಿಗೋಣ ಮತ್ತೆ ವಿಡಿಯೋಲಿ. ಓಕೆನಾ, ಬಾಯ್.